ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗ ನಾವು ಹೊಸ ವರ್ಷದಲ್ಲಿ ಆಲ್ರೆಡಿ ಬಂದಾಯ್ತು. ಈಗ ನಮ್ಮ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲೇ ಬರುವಂತ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ಗಾಗಿ ನಾವು ಕಾಯ್ತಾ ಇದ್ದೇವೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಇರುತ್ತೆ. ಅದು ಒಂದು ಗ್ರೇಟ್ ನ್ಯೂಸ್ ಆಗಿರುತ್ತೆ. ಅದು ಏನಂತ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. 7ನೇ ರಾಜ್ಯ ವೇತನ ಆಯೋಗ 2024 ಈ ಹೊಸ ವರ್ಷದ ಸಾಲಿನಲ್ಲಿ ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ 7th ಪೇ ಕಮಿಷನ್ ಕುರಿತಾಗಿ ಒಂದು ಬೃಹತ್ ಅಪ್ಡೇಟ್ ಇರುತ್ತೆ. ನ್ಯೂ ಇಯರ್ ಬೋನಾನ್ಸಾ ಆಗಿರುತ್ತೆ ವೀಕ್ಷಕರೇ. ಇದು ನಮ್ಮ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತರು, ಪಿಂಚಣಿದಾರರು ಇವರೆಲ್ಲರಿಗೂ ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತ ಎಲ್ಲರಿಗೂ ಇದು ಬಹಳಷ್ಟು ಮಹತ್ವದ ಮಾಹಿತಿ ಒಳಗೊಂಡ ವಿಶೇಷ ಸುದ್ದಿ ಆಗಿರುತ್ತೆ. ಇಲ್ಲಿ ಅವರಿಗೆ ವೇತನದ ಹೆಚ್ಚಳದ ಸಿಹಿ ಸುದ್ದಿ ಲಭ್ಯ ಇರುತ್ತೆ. ವೀಕ್ಷಕರೇ, ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘವು ಹಲವಾರು ಬೆಟ್ಟದಷ್ಟು ಬೇಡಿಕೆಯನ್ನಿಟ್ಟಿದ್ದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಪ್ರಮುಖವಾಗಿ ನಮ್ಮ ವೇತನದ ಹೆಚ್ಚಳ, ಆ ನಂತರ ನಮಗೆ ಬೇಕಾಗಿರುವಂತಹ ಸವಲತ್ತುಗಳ ಕುರಿತಾಗಿ ಒಂದು ಬೇಡಿಕೆ 7ನೇ ವೇತನ ಆಯೋಗಕ್ಕೆ ಇಟ್ಟಿರುವುದು ನಿಮಗೆಲ್ಲರಿಗೂ ತಿಳಿದಿರುತ್ತದೆ. ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 7th ಪೇ ಕಮಿಷನ್ ನಲ್ಲಿ ಏನು ಬದಲಾವಣೆ ಆಗಬಹುದು ಅನ್ನೋದು ಒಂದು ಕುತೂಹಲಕಾರಿ ಅಂಶಗಳು ಒಳಗೊಂಡ ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಸಿಕ್ಕಿರುತ್ತೆ. 7th ಪೇ ಕಮಿಷನ್ ಕರ್ನಾಟಕ 2024 ಸಂಪೂರ್ಣ ಸಮಗ್ರ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಲಭ್ಯ ಇರುತ್ತೆ. ಆದ್ಮೇಲೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸೈಡಿಗೆ ಒಂದು ಬೆಲ್ ಬಟನ್ ಕೂಡ ಬರುತ್ತೆ. ಅದನ್ನು ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ನಿಮ್ಮ ಬಳಗದಲ್ಲಿ ಕೂಡ ನೀವು ಶೇರ್ ಮಾಡಬಹುದು. ಅದಾದ ನಂತರ ನಿಮಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಮತ್ತು ನಿಮಗೇನಾದರೂ ಕಠಿಣವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಬಹುದು. ದಯವಿಟ್ಟು ಯಾರು ಸ್ಲ್ಯಾಂಗು ಅಥವಾ ನೆಗೆಟಿವ್ ಕಮೆಂಟ್ ಹಾಕಿ ಈ ಒಳ್ಳೆಯ ಮಾಹಿತಿಯನ್ನು, ಈ ಒಳ್ಳೆಯ ಡೆಕೋರಮ್ ಅನ್ನು ಹಾಳು ಮಾಡಬೇಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ಕ್ಲಿಕ್ ಮಾಡಬಹುದು ಮತ್ತು ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಮತ್ತು ಈ ತರ ಒಳ್ಳೆ ಇನ್ಫಾರ್ಮೇಶನ್ ಕೂಡ ನೀವು ಪಡ್ಕೋಬಹುದು. 7ನೇ ವೇತನ ಆಯೋಗ, 7ನೇ ರಾಜ್ಯ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಹೊಸ ವರ್ಷದಲ್ಲಿ ಬರ್ತಾ ಇದೆ. ಅದು ನಮ್ಮ ನೂತನ ಸರ್ಕಾರದಿಂದ ಆಗುವಂತಹ ಒಂದು ಬೃಹತ್ ಬದಲಾವಣೆಯ ಮಾಹಿತಿ ನಾನು ನೀಡ್ತಾ ಇದ್ದೀನಿ. ನಮ್ಮ ಭಾಗ್ಯಗಳ ಸರ್ದಾರರಾಗಿರುವಂತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನದಿಂದ ಅತಿ ಶೀಘ್ರದಲ್ಲೇ ಕರುನಾಡಿನಲ್ಲಿ 7ನೇ ವೇತನ ಆಯೋಗ ಬರುವುದು ಶತಸಿದ್ಧ ವೀಕ್ಷಕರೇ. ನಮಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟಂತ ಸಿದ್ದರಾಮಯ್ಯನವರು ಈಗ 7ನೇ ವೇತನ ಆಯೋಗದ ಭಾಗ್ಯ ಕೂಡ ನೀಡುವುದು ಅಷ್ಟೇ ಸತ್ಯವಾಗಲಿದೆ. ಹಾಗಾದ್ರೆ ವೀಕ್ಷಕರೇ, ಈ 7th ಪೇ ಕಮಿಷನ್ ಒಂದು ಬ್ರೇಕಿಂಗ್ ನ್ಯೂಸ್ ಏನಿದೆ ಅಂತ ನಿಮ್ಗೆಲ್ಲರಿಗೂ ಕುತೂಹಲ ಇದೆಯಲ್ಲ? ಹಾಗಾದ್ರೆ ವಿಡಿಯೋ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಮೊದಲನೆಯಿಂದ ಕೊನೆವರೆಗೂ ನೋಡಿ. ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ನೀಡ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಸ್ವಾಗತ. 7ನೇ ರಾಜ್ಯ ವೇತನ ಆಯೋಗದ ಕುರಿತಾಗಿ ಅತಿ ದೊಡ್ಡ ಮಾಹಿತಿಯನ್ನು ನೀಡ್ತಾ ಇರುವಂತ ಏಕೈಕ ಚಾನಲ್ ಅಂದ್ರೆ ನಮ್ಮ ಪ್ರಿನ್ಸ್ ಪೋರ್ಟಲ್ ಚಾನಲ್. ನಿಮಗೆಲ್ಲರಿಗೂ ಒಂದು ಅದ್ಭುತವಾದ ಮಾಹಿತಿಯನ್ನು ನೀಡುವ ಪ್ರಯತ್ನ ಪ್ರಿನ್ಸ್ ಪೋರ್ಟಲ್ ಚಾನಲ್ ಕಡೆಯಿಂದ ನಿಮಗೆ ಆಗ್ತಾ ಇದೆ ಅಂತ ಹೇಳ್ತಾ ವೀಕ್ಷಕರೇ, 7th ಪೇ ಕಮಿಷನ್ ಕರ್ನಾಟಕ 2024 ಹೊಸ ವರ್ಷದ ಸಾಲಿನಲ್ಲಿ ನೂತನ ಸರ್ಕಾರದಿಂದ ಆಗುವಂತ ಬೃಹತ್ ಬದಲಾವಣೆಯ ಮಾಹಿತಿ ನೀಡ್ತಾ ಇದ್ದೀನಿ. ಹೊಸ ವರ್ಷದಲ್ಲಿ ಅಂದ್ರೆ 2024ನೇ ಸಾಲಿನಲ್ಲಿ ಆಲ್ರೆಡಿ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಪಾದಾರ್ಪಣೆ ಮಾಡುತ್ತಲೇ ನಮಗೆ ನಮ್ಮ ಖಾತೆಯಲ್ಲಿ ಕೂಡ ಒಂದು ಬೃಹತ್ ವೇತನ ಬದಲಾವಣೆಯ ಒಂದು ಹೊಸ ವೇತನದ ಅಂಕಿಅಂಶಗಳು ಕೂಡ ಜಮೆ ಆಗುವ ಮೊತ್ತ ಕೂಡ ಬದಲಾವಣೆ ಆಗುವುದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ 5ನೇ ವೇತನ ಆಯೋಗದ ಮೂಲ ವೇತನ 28,100 ರೂಪಾಯಿ, 28,800 ರೂಪಾಯಿ, 29,600 ರೂಪಾಯಿ. ನಮ್ಮ ನೌಕರರು 5th ಪೇ ಕಮಿಷನ್ ಅಲ್ಲಿ 5ನೇ ವೇತನ ಆಯೋಗದಲ್ಲಿ ಇಷ್ಟು ಮೂಲ ವೇತನ ಪಡೆಯುತ್ತಿದ್ದಾಗ ಅವರಿಗೆ 6ನೇ ವೇತನ ಆಯೋಗ ಬಂದಲ್ಲಿ, ಅಂದ್ರೆ ಇದು 5ರಿಂದ 6ನೇ ವೇತನ ಆಯೋಗ ಅನುಷ್ಠಾನಕ್ಕೆ ತಂದಿದ್ದು ಸಿದ್ದರಾಮಯ್ಯನವರು. ಈಗ ಅವರಿಗೆ 57,650 ರೂಪಾಯಿ ಈ ಬೃಹತ್ ಮೊತ್ತವಾಗಿ ಬದಲಾವಣೆ ಆಗಿರುತ್ತೆ ಕೇವಲ ಬೇಸಿಕ್ ನಲ್ಲಿ. ಈಗ 57,650 ರೂಪಾಯಿ ಬೇಸಿಕ್ಗೆ
ತುಟ್ಟಿ ಭತ್ಯೆ 38.75%ಗೆ ಸಿಗ್ತಾ ಇರುವಂತಹ ಒಂದು ಬೃಹತ್ ಮೊತ್ತ 18,428. ಮತ್ತು ಈ 6ನೇ ವೇತನ ಆಯೋಗ ಅಂದ್ರೆ ನಾವು ಸದ್ಯಕ್ಕೆ ಇರೋದು 6th ಪೇ ಕಮಿಷನ್ ನಲ್ಲಿ ಇರುವಂತಹ ಒಂದು ಮೂಲ ವೇತನ 52,650 ಮತ್ತು ಸದ್ಯದ ಒಂದು ತುಟ್ಟಿ ಭತ್ಯೆ, ಇವೆರಡು ಅಂಶಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿದಾಗ ಸೂತ್ರದಲ್ಲಿ ವಿಲೀನಗೊಳಿಸಿ ಮಿಲನ ಮಾಡಿದಾಗ ಒಂದು ಪ್ರಿಡಿಕ್ಷನ್ ಮಾಡುವ ಒಂದು ಹೊಸ ಮೂಲ ವೇತನ ನಮಗೆ ಸಿಕ್ಕಿರುತ್ತೆ. ಅದು 71,078 ರೂಪಾಯಿ ನ್ಯೂ ಬೇಸಿಕ್ ಆಗಿ. ಹಾಗಾದ್ರೆ ಇವರಿಗೆ ಕರೆಸ್ಪಾಂಡಿಂಗ್ ಆಗಿ ಸಿಗುವಂತ ಒಂದು ವೇತನ 97,401 ರೂಪಾಯಿ ಕೂಡ ಆಗುವ ಸಾಧ್ಯತೆ ಇದೆ. ಅದಾದ ನಂತರ ಇಲ್ಲಿ ಸ್ವಲ್ಪ ಮಾಹಿತಿ ಚೇಂಜ್ ಆಗ್ತಾ ಹೋಗುತ್ತೆ. 30,400ರಿಂದ 53,900ಕ್ಕೆ ಪರಿವರ್ತನೆಯಾದಲ್ಲಿ 18,865 ರೂಪಾಯಿ ಡಿಎ, 72,765 ರೂಪಾಯಿ ಇವರಿಗೆ ಬದಲಾಗಬಹುದಾದ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರ 72,765 ರೂಪಾಯಿ, 94,500 ಚಿಲ್ಲರೆ ಇವರ ಸಂಬಳ ಕೂಡ ಬದಲಾಗುವ ಸಾಧ್ಯತೆ ಇದೆ. 31,800ರಿಂದ 55,350 ರೂಪಾಯಿಗೆ ಕೇವಲ ಮೂಲ ವೇತನದಲ್ಲಿ 5ನೇ ವೇತನ ಆಯೋಗದಿಂದ 6ನೇ ವೇತನ ಆಯೋಗದಲ್ಲಿ ಆಗುವಂತ ಬದಲಾವಣೆ, ಮತ್ತು ಈ ಬದಲಾವಣೆಗೆ ಹೊಸ ಬದಲಾವಣೆ ಆಗಿರುವ ಒಂದು ತುಟ್ಟಿ ಭತ್ಯೆ 19,373 ರೂಪಾಯಿ. ಹಾಗಾದ್ರೆ ಇವರಿಗೆ ಪ್ರೀ ಅಸಂಪ್ಷನ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್ 74,723 ರೂಪಾಯಿ ಮತ್ತು ವೇತನವಾಗಿ ಇವರ ಖಾತೆಗೆ, ಇವರ SB ಅಕೌಂಟ್ಗೆ, ನಮ್ಮ ನೌಕರರ ಅಕೌಂಟಿಗೆ ಜಮೆ ಆಗಲಿರುವ ಪಟ್ಟನೆ ಬೀಳಲಿರುವ ಒಂದು ವೇತನ 97,139 ರೂಪಾಯಿ ಅಂತಾನೆ ಹೇಳ್ಬೋದು. 32,000ದಿಂದ 56,800ಕ್ಕೆ ಬದಲಾದಲ್ಲಿ 19,880 ರೂಪಾಯಿ ತುಟ್ಟಿ ಭತ್ಯೆ ಮತ್ತು ಬೇಸಿಕ್ ಆಗಿ, ಹೊಸ ಬೇಸಿಕ್ ಆಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ 7ನೇ ರಾಜ್ಯ ವೇತನ ಆಗಿ ಹೊಸ ವರ್ಷದಲ್ಲಿ ಅನುಷ್ಠಾನಕ್ಕೆ ಬಂದರೆ 76,680 ರೂಪಾಯಿ ಹೊಸ ಮೂಲ ವೇತನದ ಒಂದು ಲೆಕ್ಕಾಚಾರ, ಒಂದು ಅಂಕಿಅಂಶ ನಿಮಗೆ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಮತ್ತು ವೇತನ ಕೂಡ 99,684 ರೂಪಾಯಿ, ನಿಯರ್ಲಿ 1 ಲಕ್ಷದ ಸನಿಹದಲ್ಲಿ ಇವರ ವೇತನ ಕೂಡ ಬದಲಾಗುವ ಸಾಧ್ಯತೆ ಇದೆ. 32,800ರಿಂದ 58,250 ರೂಪಾಯಿಗೆ ಬದಲಾದಲ್ಲಿ 20,388 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ 38.75%ಗೆ. ಈ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಗಮನಿಸಿದಾಗ ಒಂದು ಅಸಂಪ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 78,638 ರೂಪಾಯಿ. ವೀಕ್ಷಕರೇ, ಇಲ್ಲಿ ಹೊಸ ಮೂಲ ವೇತನದ ಲೆಕ್ಕಾಚಾರ ಅಂದಾಕ್ಷಣ ಇಲ್ಲಿ ನೀಡಿರುವಂತಹ ಅಂಕಿಅಂಶವನ್ನು ಒಂದು ನಿಯರೆಸ್ಟ್ ಡಿಜಿಟ್ಗೆ ಫಿಕ್ಸ್ ಮಾಡಿ ಕೊಡುವ ಸಾಧ್ಯತೆ ಇರುತ್ತೆ ನಮ್ಮ 7ನೇ ವೇತನ ಆಯೋಗದಿಂದ. ಇವರಿಗೆ ಕರೆಸ್ಪಾಂಡಿಂಗ್ ಆಗಿ 1,02,729 ರೂಪಾಯಿ ವೇತನ ಕೂಡ ಬದಲಾಗುವ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು. 33,600ರಿಂದ 59,700ಕ್ಕೆ ಬದಲಾದಲ್ಲಿ 20,895 ರೂಪಾಯಿ ತುಟ್ಟಿ ಭತ್ಯೆ, 80,500 ಚಿಲ್ಲರಿ, ಎಕ್ಸಾಕ್ಟ್ಲಿ ಹೇಳೋದಾದ್ರೆ 80,595 ರೂಪಾಯಿ ಇವರ ನ್ಯೂ ಬೇಸಿಕ್, 1,04,774 ರೂಪಾಯಿ ಇವರ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ನಿಗದಿಪಡಿಸುವಂತಹ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತಹ ಮಾಹಿತಿ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಆದ್ರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ, ತಜ್ಞರೊಂದಿಗೆ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೆ ಸರ್ಕಾರ ನಿಗದಿಪಡಿಸುವಂತ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಇಂದ ಬದಲಾಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಅಂತ ಹೇಳ್ತಾ, ಮುಂದಿನ ಒಂದು ಮೂಲ ವೇತನ 34,500 ರೂಪಾಯಿ 5ನೇ ವೇತನ ಆಯೋಗದಲ್ಲಿ ಇದ್ದಂತ ಒಂದು ಬೇಸಿಕ್, 6ನೇ ವೇತನ ಆಯೋಗದಲ್ಲಿ 61,150 ರೂಪಾಯಿಗೆ ಬದಲಾಗುತ್ತೆ. ಇದಕ್ಕೆ 21,403 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ತುಟ್ಟಿ ಭತ್ಯೆ 38.75%ಗೆ. ಹಾಗಾದ್ರೆ ಇವರ ಒಂದು ಬೇಸಿಕ್ ಎಷ್ಟಾಗತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡಿದಾಗ 82,500 ಚಿಲ್ಲರೆ ಮೊತ್ತ ಒಂದು ಬೇಸಿಕ್ ಆಗಿ ಸಿಗುತ್ತೆ ಮತ್ತು 1,07,318 ರೂಪಾಯಿ ಇವರ ಸಂಬಳ ಕೂಡ ಬದಲಾಗುವ ಸನ್ನಿವೇಶಗಳು ಉದ್ಭವ ಆಗಬಹುದು. 35,400ರಿಂದ 67,600ಕ್ಕೆ ಬದಲಾದಲ್ಲಿ 21,910 ರೂಪಾಯಿ ತುಟ್ಟಿ ಭತ್ಯೆ, 84,500 ಚಿಲ್ಲರೆ ಮೊತ್ತ ನ್ಯೂ ಬೇಸಿಕ್, 1,09,860 ರೂಪಾಯಿ ಇವರ ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ. ಅದೇ ರೀತಿ 36,300 ರೂಪಾಯಿಯಿಂದ 64,250 ರೂಪಾಯಿಗೆ ಬದಲಾದಲ್ಲಿ 22,488 ರೂಪಾಯಿ ಇಲ್ಲಿ ತುಟ್ಟಿ ಭತ್ಯೆ 38.75%ಗೆ ಸಿಗ್ತಾ ಇದೆ. ಹಿಂದೆ 31ರಿಂದ 4% ಹೆಚ್ಚಳ ಮಾಡಿದಾಗ 35% ಆಯಿತು. ಈಗ 35ರಿಂದ 3.75% ಹೆಚ್ಚಳ ಮಾಡಿದಾಗ 38.75% ಆಗ್ತಾ ಇದೆ. ಇದಕ್ಕೆ ತುಟ್ಟಿ ಭತ್ಯೆ 22,488 ಮತ್ತು ಹೊಸ ಮೂಲ ವೇತನ
ಐ ಮೀನ್ 6ನೇ ವೇತನ ಆಯೋಗದ ಮೂಲ ವೇತನ 64,750 ರೂಪಾಯಿ. ಇವೆರಡು ಅಂಶಗಳನ್ನು ಪರಿಗಣಿಸಿ ಒಂದು ಪ್ರಿಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ 86,738 ರೂಪಾಯಿ ಆಗುತ್ತೆ. ಹಾಗಾದ್ರೆ ಇವರ ವೇತನ 1,12,750 ರೂಪಾಯಿ ಬದಲಾಗುವ ಸಾಧ್ಯತೆ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಕೊನೆಯದಾಗಿ 37,700ರಿಂದ 65,900ಕ್ಕೆ ಬದಲಾದಲ್ಲಿ 23,065 ರೂಪಾಯಿ ಡಿಯರ್ನೆಸ್ ಅಲವನ್ಸ್ ಇವರಿಗೆ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಪ್ರಿಡಿಕ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 88,965 ರೂಪಾಯಿ ಮತ್ತು 1,15,655 ರೂಪಾಯಿ ಇವರ ವೇತನ ಕೂಡ ಸಿಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ ಕಡೆಯಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ, ಡೇಟಾ, ಅಂಕಿಅಂಶಗಳ ಡೇಟಾ ಲೆಕ್ಕಾಚಾರ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಮ್ಮ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಪದಾರ್ಪಣೆ ಮಾಡಿದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ನಿಗದಿಪಡಿಸುವಂತಹ ಒಂದು ಡೇಟಾ ರಿಲೀಸ್ ಮಾಡಿದ ತಕ್ಷಣ ಅದನ್ನು ನೀವು ನಾನು ನೀಡಿದಂತ ಡೇಟಾ ಜೊತೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಉಪಯುಕ್ತಕಾರಿಯಾಗಿರುತ್ತೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದ ತಕ್ಷಣ ನಿಮಗೆ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನೀಡಿದಂತ ಮಾಹಿತಿ ಎಷ್ಟು ನೈಜತೆ, ನಿಖರತೆಯಿಂದ ಕೂಡಿದೆ ಅಂತ ಕೂಡ ನೀವು ಅನಲೈಸ್ ಮಾಡ್ಕೋಬಹುದು. ವೀಕ್ಷಕರೇ, ಹೀಗೆ ವಿಡಿಯೋ ನೋಡ್ತಾ ಇರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಬೆಂಬಲ ನೀಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮಾನ್ಯರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ, ಡಿಮ್ಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವನ ಹರ್ಷದಿಂದ ಸಾಗಲಿ ಅಂತ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.